ಮತ್ತೆ ಬಿಹಾರದ ಸಿಎಂ ಪಲ್ಟಿ ಹೊಡೆದಿರುವುದು ಇಂಡಿಯಾ ಮೈತ್ರಿಕೂಟಕ್ಕೆ ಸಂಕಷ್ಟ ಎದುರಾಗ್ತಾ ಇದೆ. ಆರ್ಜೆಡಿಗೆ ಕೈಕೊಟ್ಟು ಮತ್ತೆ ಬಿಜೆಪಿಯ ಜೊತೆ ಸೇರಲಿದ್ದಾರೆ ಜೆಡಿಯು. ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿ ಬಳಿಕ ಇಂಡಿಯಾ ಕೂಟಕ್ಕೆ ನಿತೀಶ್ ಕೂಡ ಈಗ ಕೈಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಮೋದಿಯನ್ನ ಎದುರಿಸೋದಕ್ಕೆ ಇಂಡಿಯಾ ಮೈತ್ರಿಕೂಟ ಸಿದ್ಧವಾಗಿತ್ತು. 28 ಪಕ್ಷಗಳ ಮೈತ್ರಿಕೂಟದಿಂದ ಮೊದಲಿಗೆ ಟಿಎಂಸಿ, ಈಗ ಜೆಡಿಯು ಔಟ್ ಆಗಿದೆ. ಲೋಕಸಭೆ ಅಖಾಡಕ್ಕಿಳಿಯೋ ಮೊದಲೇ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಗಿದೆ. ಯುದ್ಧಕ್ಕೂ ಮೊದಲೇ ಬಲಹೀನವಾಯ್ತಾ INDIA ಮೈತ್ರಿಕೂಟ ಅನ್ನೋ ಹಾಗಾಗಿದೆ. ಯಾಕಂದ್ರೆ ಪ್ರಮುಖವಾಗಿ ಇದ್ದವರು ಮೈತ್ರಿಕೂಟದಲ್ಲಿ ಮೊದಲಿಗೆ ಮಮತಾ ಬ್ಯಾನರ್ಜಿ ಹೊರಗೆ ಬರ್ತಾರೆ, ಅದಾದ್ಮೇಲೆ ಈಗ ನಿತೀಶ್ ಕುಮಾರ್ ಕೂಡ ಹೊರಗೆ ಬಂದಿದ್ದಾರೆ. ಅಲ್ಲಿಗೆ ಟಿಎಂಸಿ ಮತ್ತೆ ಜೆಡಿಯು ಎರಡು ಪಕ್ಷಗಳು INDIA ಮೈತ್ರಿಕೂಟದಿಂದ ಹೊರಗೆ ಬಂದಿರೋದು ಚುನಾವಣೆ ಎದುರಿಸೋದಕ್ಕೂ ಮೊದಲೇ ಕಾಂಗ್ರೆಸ್ ಬಲಹೀನವಾಯ್ತಾ ಅನ್ನೋ ಹಾಗಾಗಿದೆ ಸದ್ಯದ ಪರಿಸ್ಥಿತಿ. ಇದು ಇತ್ತೀಚಿನ ದಿಢೀರ್ ಬೆಳವಣಿಗೆ. ಕಾಂಗ್ರೆಸ್ ನಿರೀಕ್ಷೆ ಮಾಡಿತ್ತೋ ಇಲ್ವೋ, ವಿಧಾನಸಭೆಯ ಫಲಿತಾಂಶದ ನಂತರದಲ್ಲಿ ಬಿಹಾರದಲ್ಲಿ ಅವರ ನಿಲುವು ಬದಲಾಗಿದೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿದ್ದಂಥ ನಿತೀಶ್ ಕುಮಾರ್ ಅವರ ನೇತೃತ್ವದ ಜೆಡಿಯು ಈಗ ಅದರಿಂದ ಹೊರಗೆ ಬಂದು ಮತ್ತೆ NDA ಮೈತ್ರಿಕೂಟ ಸೇರ್ಕೊಳ್ಳೋದಕ್ಕೆ ಸಿದ್ಧ ಆಗಿರೋದು. 28 ಪಕ್ಷಗಳ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟದ ಮೂಲಕ ಈ ಬಾರಿ ಲೋಕಸಮರದಲ್ಲಿ ಕಾಂಗ್ರೆಸ್ ಮುಂದಾಳತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೇಂದ್ರ ಸರ್ಕಾರ NDA ಮೈತ್ರಿಕೂಟ ಏನಿದೆ ಅದನ್ನು ಸಮರ್ಥವಾಗಿ ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸೃಷ್ಟಿಯಾಗಿದ್ದಂತಹ ಮೈತ್ರಿಕೂಟ ಇದು. ಬಹಳ ಸದೃಢವಾಗಿರುತ್ತೆ ಅಂದರೆ ಈಗಲೇ ಹೀಗಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಜಗದೀಶ್, ಇದೊಂದು ರೀತಿ ಇಂಡಿಯಾ ಮೈತ್ರಿಕೂಟಕ್ಕೆ, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ಸಿಗೆ ಈಗಾಗಲೇ ಅಂದರೆ ಲೋಕಸಮರಕ್ಕೂ ಮುಂಚೆನೆ ಬಲಹೀನ ಆಯ್ತಾ ಈ ಬೆಳವಣಿಗೆಯಿಂದ ಅಂತ? ಖಂಡಿತವಾಗ್ಲೂ ವಿಜಯ್, ಯಾಕಂದ್ರೆ ಈ ಒಂದು ಇಂಡಿಯಾ ಮೈತ್ರಿಕೂಟ ಆರಂಭ ಆಗಿರುವಂತದ್ದೇ ಬಿಜೆಪಿಯ ವಿರುದ್ಧವಾಗಿ, NDA ವಿರುದ್ಧವಾಗಿ ಹೋರಾಟವನ್ನ ಮಾಡಬೇಕು. ಈ ಬಾರಿ 2024 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿನ ಕಟ್ ಹಾಕ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಶುರುವಾಗಿತ್ತು. ಮತ್ತೆ ಇನ್ನೊಂದು ವಿಶೇಷ ಏನು ಅಂದ್ರೆ, ಈ ಒಂದು ಇಂಡಿಯಾ ಮೈತ್ರಿಕೂಟದ ಒಕ್ಕೂಟದ ಮುಂದಾಳತ್ವವನ್ನ ಆರಂಭಿಕ ಹಂತಗಳನ್ನು ತೆಗೆದುಕೊಂಡಿದ್ದೇ ನಿತೀಶ್ ಕುಮಾರ್. ಅವರೇ ಬಹಳಷ್ಟು ನಾಯಕರ ಜೊತೆ ಹೋಗಿ ಚರ್ಚೆಯನ್ನ ಮಾಡಿ, ಸ್ವತಃ ಏನಂತಂದ್ರೆ ದೆಹಲಿಗೆ ಒಂದು 4-5 ಸರಿ ಬಂದು ಬೇರೆ ಬೇರೆ ನಾಯಕರುಗಳನ್ನ ಭೇಟಿ ಮಾಡಿ, ಅದರಲ್ಲೂ ಕರ್ನಾಟಕದಿಂದ JDS ಸಹಿತ ಸೇರಿಸಬೇಕು ಅಂತ ಬಹಳಷ್ಟು ಪ್ರಯತ್ನವನ್ನ ಪಟ್ಟಂತವ್ರು. ಮತ್ತೆ ಅದರ ಜೊತೆಗೆ ಆಪ ಪಕ್ಷದ ನಾಯಕರುಗಳ ಜೊತೆ ಚರ್ಚೆಯನ್ನ ಮಾಡಿದ್ದು ಎಲ್ಲವೂ ಸಹಿತ ಇದೇ ನಿತೀಶ್ ಕುಮಾರ್. ಆದ್ರೆ ಈಗ ಇದೇ ನಿತೀಶ್ ಕುಮಾರ್ ಈಗ ಬೇಸರವನ್ನ ವ್ಯಕ್ತಪಡಿಸಿ ಕಾಂಗ್ರೆಸ್ನಿಂದ ಅಂದ್ರೆ ಈ ಇಂಡಿಯಾ ಮೈತ್ರಿಕೂಟದಿಂದ ಹೊರಗಡೆ ಬರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ನಾಳೆ ಬಿಜೆಪಿಯ ಜೊತೆಗೆ ಏನಂತಂದ್ರೆ ಸಮ್ಮಿಶ್ರ ಸರ್ಕಾರವನ್ನ ಮಾಡಿ ಮತ್ತೊಂದು ಬಾರಿ CM ಆಗಿ ಪದಗ್ರಹಣ ಆಗುವಂತಹ ಎಲ್ಲಾ ರೀತಿಯ ಸಾಧ್ಯತೆಗಳು ಈಗಾಗಲೇ ಒಂದು ಕಡೆಗೆ ನಡೀತಾ ಇದಾವೆ. ಆದ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಒಟ್ಟು 28 ಪಕ್ಷಗಳೇನಿದ್ವಲ್ಲ, 28 ಪಕ್ಷಗಳಲ್ಲಿ ಫಸ್ಟ್ ಮಮತಾ ಬ್ಯಾನರ್ಜಿ ಹೊರಗಡೆ ಬರ್ತಾರೆ, ತದನಂತರ ಈಗ JDU ಹೊರಗಡೆ ಬರುತ್ತೆ, ಮತ್ತೆ ಇನ್ನು ಬೇರೆ ಬೇರೆ ಪಕ್ಷಗಳು ಸಹಿತ ಸಣ್ಣ ಪುಟ್ಟ ಪಕ್ಷಗಳು ಹೊರಗಡೆ ಬರ್ತವೆ ಅನ್ನುವಂತಹ ಚರ್ಚೆಗಳು ಸಹಿತ ನಡೀತಿದಾವೆ. ಕಾರಣ ಏನು ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲಾ ಕಡೆನೂ ಸಹಿತ ಸೀಟು ಹಂಚಿಕೆ ವಿಚಾರದಲ್ಲಿ ಸಮರ್ಪಕವಾಗಿ ನಿಭಾಯಿಸ್ತಾ ಇಲ್ಲ ಅನ್ನುವಂಥದ್ದು, ಮತ್ತೆ ಕೆಲವೊಂದು ಹಂತಗಳಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನ ಕೈಗೊಳ್ಳುತ್ತಿದೆ, ಮತ್ತೆ ಯಾವುದೇ ಕಾರಣಕ್ಕೂ ಸಹಿತ ಏನಂದ್ರೆ ಎಲ್ಲಾ ಪಕ್ಷಗಳನ್ನ ಒಗ್ಗೂಡಿಸಿಕೊಂಡು ತೆಗೆದುಕೊಂಡು ಹೋಗ್ತಾ ಇಲ್ಲ ಅನ್ನುವಂತಹ ಕಾರಣಗಳು ಈಗಾಗಲೇ ಒಳಗೆ ಕೇಳಿ ಬರ್ತಾ ಇದಾವೆ. ಹಾಗಾಗಿ ಒಂದು ಕಡೆಗೆ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ಕಾರಣಕ್ಕೂ ಸೀಟ್ ಹಂಚಿಕೆ ಆಗೋದಿಲ್ಲ ಅನ್ನುವಂತಹ ವಿಚಾರ, ಯಾಕಂದ್ರೆ ಕಾಂಗ್ರೆಸ್ ಮತ್ತೆ TMC ನೇರ ಹಣಾಹಣಿ ಇರುವಂತದ್ದು, ಮತ್ತೆ ಇದರಲ್ಲಿ ಬಿಹಾರದಲ್ಲೂ ಸಹಿತ JDU ಕ್ಷೇತ್ರದಲ್ಲಿರುವಂತಹ ಸಂದರ್ಭದಲ್ಲಿ ಆ ಒಂದು ಕ್ಷೇತ್ರದಿಂದನೇ ರಾಹುಲ್ ಗಾಂಧಿ ಅವರು ತಮ್ಮ ಯಾತ್ರೆಯನ್ನ ಆರಂಭವನ್ನ ಮಾಡ್ತಾರೆ. ಹಾಗಾಗಿ ಇದನ್ನೂ ಸಹಿತ ಏನಂತಂದ್ರೆ ಯಾಕೆ ಅನ್ನುವಂತಹ ಪ್ರಶ್ನೆ ನಿರ್ಮಾಣವಾಗುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಕಡೆನೂ ಸಹಿತ ಈಗ ದೆಹಲಿಯಲ್ಲೂ ಸಹಿತ ಆ ಪಕ್ಷದ ಜೊತೆಗೆ ಕಾಂಗ್ರೆಸ್ ನೇರ ಹಣಿ ಇದೆ, ಮತ್ತೆ ಪಂಜಾಬಲ್ಲೂ ಸಹಿತ ಅದೇ ರೀತಿಯಾದಂತಹ ಹಣಾಹಣಿ ಇದೆ. ಎಲ್ಲೂ ಸಹಿತ ಸೀಟು ಹಂಚಿಕೆ ವಿಚಾರದಲ್ಲಿ ಸಮರ್ಪಕವಾಗಿ ಏನಂದ್ರೆ ಹೊಂದಾಣಿಕೆ ಆಗದೇ ಇರುವಂತಹ ಕಾರಣಕ್ಕಾಗಿ ಒಂದೊಂದು ಪಕ್ಷಗಳೇ ಹೊರಗಡೆ ಬರ್ತಾ ಇದಾವೆ. ಈಗ ಅದರ ಮುಂದುವರಿದ ಭಾಗವಾಗಿ JDU ಪಕ್ಷಗಳು ಸಹಿತ ಹೊರಗಡೆ ಬರ್ತಾ ಇರುವಂತದ್ದು ಇಂಡಿಯಾ ಮೈತ್ರಿಕೂಟ ಛಿದ್ರ ಆಗೋದಕ್ಕೆ, ಅಂದ್ರೆ ಸಂಪೂರ್ಣವಾಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಲೆಕ್ಕಾಚಾರ ಕಾಣಸಿಗ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.